ಮೈಸೂರಿನ ಕೆಆರ್ ನಗರ ಮಹಿಳೆ ಮೇಲೆ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ಆದೇಶ ಇವತ್ತು ಪ್ರಕಟ ಆಗಬೇಕಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಹಾಜರಾದರು. ಸ್ಪಷ್ಟೀಕರಣವನ್ನ ಕೇಳಿ ತೀರ್ಪನ್ನ ಮುಂದೂಡಿದೆ ನ್ಯಾಯಾಲಯ. ಆಗಸ್ಟ್ 1ನೇ ತಾರೀಕು ಜಾಮೀನು ಆದೇಶವನ್ನ ಪ್ರಕಟ ಮಾಡುತ್ತೆ ಕೋರ್ಟ್. ಬಹಳ ದೂರ ಇಲ್ಲ, ನಾಳೆ ಅಲ್ಲ ನಾಡಿದ್ದು. ಕಮಂದ ಪ್ರಜ್ವಲ್ನ ಕಂಪ್ಲೀಟ್ ಕಹಾನಿಯನ್ನ ನಿಮ್ಮ ಪವರ್ ಟಿವಿ ಎಳೆ ಎಳೆಯಾಗಿ ಬಯಲಿಗಿಟ್ಟಿತ್ತು, ಎಳೆ ಎಳೆಯಾಗಿ ಕರ್ನಾಟಕದ ಜನರ ಮುಂದೆ ತಂದಿಟ್ಟಿತ್ತು. ಹಾಗಾಗಿ ಇವತ್ತಲ್ಲ ನಾಳೆ ಮೈಸೂರಿನ ಕೆಆರ್ ನಗರ ಮಹಿಳೆ ಮೇಲೆ ರೇಪ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ತೀರ್ಪು ಪ್ರಕಟವಾಗುತ್ತೆ. ಆ ತೀರ್ಪಿನ ಪ್ರಕಾರ ಅಟ್ಲೀಸ್ಟ್ 12 ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆವರೆಗೂ ಅವಕಾಶ ಇದೆ ಇವ್ರ ಮೇಲೆ ದಾಖಲಾಗಿರುವ ಸೆಕ್ಷನ್ಗಳ ಅಡಿಯಲ್ಲಿ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಯಾವ ಮಟ್ಟದ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವತ್ತು ಕೋರ್ಟ್ಗೆ ಹಾಜರಾದರು. ಒಂದು ಸ್ಪಷ್ಟೀಕರಣವನ್ನು ಕೇಳಿ ಸ್ವಲ್ಪ ದಿನಗಳ ಕಾಲ ಮುಂದೂಡಲಾಗಿದೆ. ಇನ್ನು ಎರಡೂ ಕಡೆ ವಕೀಲರಿಂದ ಕೆಲ ಸ್ಪಷ್ಟೀಕರಣವನ್ನು ಕೇಳಿದೆ ಕೋರ್ಟ್. ಗೂಗಲ್ ಮ್ಯಾಪ್ ಅನ್ನ ಸಾಕ್ಷಿಯಾಗಿ ಪರಿಗಣಿಸಬಹುದೇ? ಗೂಗಲ್ ಮ್ಯಾಪ್ನ ಲೊಕೇಶನ್ಗಳನ್ನು, ಸ್ಯಾಮ್ಸಂಗ್ J4 ಮೊಬೈಲ್ ಜಪ್ತಿ ಬಗ್ಗೆ ವಿವರಣೆಯನ್ನು ಕೇಳಿದೆ ಕೋರ್ಟ್. ಹೊಳೆನರಸೀಪುರದ ಫಾರ್ಮ್ ಹೌಸ್ ಸ್ಥಳವನ್ನು ತೋರಿಸುವುದಕ್ಕೆ ಗೂಗಲ್ ಮ್ಯಾಪ್ನಲ್ಲಿ ತೋರಿಸಿದ್ರು. ಗೂಗಲ್ ಮ್ಯಾಪ್ ಆಧರಿಸಿ ಎರಡೂ ಕಡೆ ವಕೀಲರು ವಾದ ಮಾಡಿದ್ರು. ಆದರೆ ಗೂಗಲ್ ಮ್ಯಾಪ್ ಓಕೆನಾ, ಅದನ್ನು ತೋರಿಸಬಹುದಾ ಅಂತ ಸ್ಪಷ್ಟೀಕರಣ ಕೇಳಿದ್ದಾರೆ. ಆಗಸ್ಟ್ 1ಕ್ಕೆ ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್. ಗೂಗಲ್ ಮ್ಯಾಪ್ FSL ರಿಪೋರ್ಟ್ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿದೆ. ತನಿಖಾಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ ಕೋರ್ಟ್. ಗೂಗಲ್ ಮ್ಯಾಪನ್ನು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇದೆಯಾ? ಎರಡೂ ಕಡೆಯವರು ಗೂಗಲ್ ಮ್ಯಾಪನ್ನು ಅದನ್ನಿಟ್ಟು ಹೊಳೆನರಸೀಪುರದ ಅವರ ಫಾರ್ಮ್ ಹೌಸ್ ಎಲ್ಲಿದೆ, ಅವ್ರ ಲೊಕೇಶನ್ನು ಅದು ಇದು ಅಂತೆಲ್ಲ ಟ್ರ್ಯಾಕ್ ಮಾಡಿದರು. ಗೂಗಲ್ ಟೈಮ್ ಲೈನ್ ಅಂತ ಬರುತ್ತೆ, ಆ ಟೈಮ್ ಲೈನನ್ನು ಇಟ್ಟು ಟ್ರ್ಯಾಕ್ ಮಾಡಿದರು. ಆದರೆ ಅದನ್ನು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಆಗುತ್ತಾ? ಅದನ್ನು ಟ್ಯಾಂಪರ್ ಮಾಡೋ ಸಾಧ್ಯತೆಗಳೆಷ್ಟು? ಟ್ಯಾಂಪರ್ ಮಾಡೋದಕ್ಕಾಗತ್ತಾ ಅನ್ನೋ ಹಲವು ಪ್ರಶ್ನೆಗಳಿಗೆ ಸ್ಪಷ್ಟೀಕರಣವನ್ನು ಕೇಳಿದೆ ಕೋರ್ಟ್. ಅದ್ರ ಜೊತೆಗೆ ಒಂದು ಮೊಬೈಲ್ ಫೋನ್ J4, ಸ್ಯಾಮ್ಸಂಗ್ J4 ಮೊಬೈಲ್ ಫೋನನ್ನು ಜಪ್ತಿ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ಕೋರ್ಟ್ ಒಂದು ಸ್ಪಷ್ಟನೆಯನ್ನು ಕೇಳಿದೆ. ಆ ಸ್ಪಷ್ಟನೆ ಜೊತೆಗೆ 1ನೇ ತಾರೀಕಿಗೆ ತೀರ್ಪು ಆದೇಶವನ್ನು ಪ್ರಕಟ ಮಾಡುವ ನಿರ್ಧಾರವನ್ನು ಕೋರ್ಟ್ ಮಾಡಿದೆ. ಆದರೆ ಪ್ರಜ್ವಲ್ ರೇವಣ್ಣ ಕಾಮುಕ ಕೋರ್ಟ್ಗೆ ಭಾಳ ಟೆನ್ಷನಲ್ಲೇ ಬಂದ. ಗೊತ್ತವನಿಗೆ ಕಟ್ಟಕಟ್ಟೆಯಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಮಂತ್ರ ಪಟ್ಟಿಸ್ತಾ ಇದ್ದಂತೆ ಕಾಮಿ. ಸ್ಪಷ್ಟೀಕರಣವನ್ನು ಕೇಳಿ ಆಗಸ್ಟ್ 1ನೇ ತಾರೀಕಿಗೆ ತೀರ್ಪು ಮುಂದೂಡಿಕೆ ಆಯಿತು. 1 ವರ್ಷ 2 ತಿಂಗಳಾಯಿತು ಪಾಪ ಜೈಲಿಗೆ ಹೋಗಿ. ಕಳೆದ 1 ವರ್ಷ 2 ತಿಂಗಳಿಂದ ಜೈಲು ವಾಸಾನೆ. ಆಗಸ್ಟ್ 1ನೇ ತಾರೀಕು ಅವ್ರ ಭವಿಷ್ಯ ನಿರ್ಧಾರ ಆಗುತ್ತೆ. 2 ದಿನ ಸ್ವಲ್ಪ ಆರಾಮಾಗಿರಬಹುದಷ್ಟೇ. 3ನೇ ದಿನ ಮತ್ತೆ ತೀರ್ಪು ಪ್ರಕಟ ಆಗುತ್ತೆ. ಆ ತೀರ್ಪು ಏನು ಬರುತ್ತೆ ಅನ್ನೋದ್ರ ಮೇಲೆ ಆರಾಮಾಗಿರ್ಬೋದಾ ಅಥವಾ ಇನ್ನೂ ಟೆನ್ಷನ್ ತಪ್ಪಿದ್ದಲ್ವಾ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಕೋರ್ಟ್ನ ಕಟ್ಟಕಟ್ಟೆಗೆ ಬಂದಾಗ ನಮ್ಮ ಪ್ರತಿನಿಧಿ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹಾವಭಾವಗಳ ಬಗ್ಗೆ ಮಾತನಾಡ್ತಿದ್ರು, ಅವರು ವಿಶ್ಲೇಷಣೆ ಮಾಡ್ತಿದ್ರು. ಒಂದು ಕಡೆ ತಲೆ ಅಡಿ ಹಾಕ್ಕೊಂಡು ಕೈ ಕಟ್ಕೊಂಡು ನಿಂತಿದ್ದ, ಅದ್ರ ಜೊತೆಗೆ ಬಾಯಲ್ಲೇನೋ ಮಣ ಅಂತಿದ್ದ, ಮಂತ್ರ ಪಠಣೆ ಮಾಡ್ತಿದ್ದಂಗೆ ಕಾಣ್ತಾ ಇತ್ತು ಅಂತ ನಾವು ಅಂದ್ಕೊಂಡು ಹೌದಿರ್ಬೇಕು. ಯಾಕಂದರೆ ರೇವಣ್ಣವ್ರ ಮಗ ಅಲ್ವೇ, ರೇವಣ್ಣವ್ರು ಯಾವಾಗಲೂ ಏನೋ ಲಿಂಬಣ್ಣೆ ಇಟ್ಕೊಂಡು ಇರ್ತಾರೆ ಅಂತ ಹೊಳೆನರಸೀಪುರದಾದ್ಯಂತ ಒಂದು ಚರ್ಚೆ ಇತ್ತಲ್ಲ, ಹಾಗಾಗಿ ಇರ್ಬೋದೇನೋ. ಭಾಳ ದೈವಭಕ್ತ ಕುಟುಂಬ, ಇಡೀ ಕುಟುಂಬವೇ ದೈವಭಕ್ತಿ ಇರೋದ್ರಿಂದ ಯಾವುದೋ ಮಂತ್ರ ಹೇಳ್ಕೊಟ್ಟಿರ್ಬೋದು, ಆ ಮಂತ್ರವನ್ನು ಜಪಿಸ್ತಾ ಇರಬಹುದು ಅಂಥೇಳಿ ನಾವು ಅಂದ್ಕೊಂಡ್ವಿ. ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಮಂತ್ರ ಜಪಿಸಿ 2 ದಿನ ತೀರ್ಪನ್ನು ಮುಂದೂಡೋದ್ರಲ್ಲಿ ಯಶಸ್ಸಾದರು. ಬಟ್ 1ನೇ ತಾರೀಕು ನಾಳೆ ಎಲ್ಲ ನಾಡಿದ್ದು ತೀರ್ಪು ಬರುತ್ತೆ. ಸೆಕ್ಷನ್ಗಳ ಲೆಕ್ಕಾಚಾರದಲ್ಲಿ ಕಠಿಣ ತೀರ್ಪು ಬರೋ ಸಾಧ್ಯತೆ ಇದೆ ಅಂತ ಒಂದು ಲೆಕ್ಕಾಚಾರ ಒಂದು ವಲಯದಲ್ಲಿ ಕೇಳಿಬರ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಅರುಣ್ BA ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಸರ್, ಇವತ್ತು ತೀರ್ಪು ಪ್ರಕಟ ಆಗಬೇಕಿತ್ತು, ಒಂದು ಸ್ಪಷ್ಟೀಕರಣ ಅಂತೆ, ಏನು ನಡೀತಿ ಇವತ್ತು ಕೋರ್ಟ್ನಲ್ಲಿ? ಪ್ರಣೋತ್, ಈಗ ತೀರ್ಪು ಬರ್ತಾ ಇರುವಂಥದ್ದು ಇಡೀ ಪ್ರಕರಣದ ಕಥೆ ಅಲ್ಲ. ಇದು ಕೇವಲ ಅವರ ಜಾಮೀನು ಅರ್ಜಿಯ ವಿಚಾರಣೆಗೆ ಏನು ಜಾಮೀನು ಕೊಡಬಹುದಾ ಇಲ್ವಾ ಇಷ್ಟು ಮಾತ್ರ. ಅದು ಕೂಡ ಈ ಮೊದಲು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೆಟ್ಲೇರಿದ್ರು. ಇದೇ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಸರಿ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿತ್ತು. ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ ಇಲ್ಲ ನೀವು ಲೋಯರ್ ಕೋರ್ಟಲ್ಲೇ ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ 5 ದಿವಸಗಳ ಹಿಂದೆ
ಇದೇ ಥರ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು. ಹಾಗಾಗಿ ಇವತ್ತಿನ ಒಂದು ಕೋರ್ಟಿನ ಒಂದು ನಿರ್ಧಾರ ಏನಾಗ್ಬೋದು, ಯಾವ ರೀತಿ ತೀರ್ಪು ಬರ್ಬೋದು ಅನ್ನುವಂಥ ಕುತೂಹಲ ಅಂತೂ ಇಡೀ ರಾಜ್ಯಕ್ಕೆ ಇತ್ತು. ಕಳೆದ 14 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಅಂಧರಾಗಿದ್ದಾರೆ. ಅದರೊಳಗಾಗಿ ಈ ಪ್ರಕರಣ ಇದೆಯಲ್ಲ, ಈ KR ನಗರ ಮಹಿಳೆಯ ಪ್ರಕರಣ ಅಥವಾ ಮನೆಗೆಲಸದ ಮಹಿಳೆಯ ಪ್ರಕರಣ ಇದೆಯಲ್ಲ, ಇದೇ ಇಡೀ ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ಅತ್ಯಂತ ಪ್ರಮುಖವಾದಂಥ ಭಾಗ. ಯಾವ ಹೆಣ್ಣುಮಗಳು ತನ್ನ ತಾಯಿಗಿಂತ ಹೆಚ್ಚು ವಯಸ್ಸಾದಂಥ ಹೆಣ್ಣುಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ನಲ್ಲ ಪ್ರಜ್ವಲ್ ರೇವಣ್ಣ, ಆ ಸಂದರ್ಭದಲ್ಲಿ ವಿಡಿಯೋಗಳು ಬಹಳ ಇಡೀ ರಾಜ್ಯ ನೋಡಿಬಿಟ್ಟಿದೆ. ಆ ಹೆಣ್ಣುಮಗಳು ಕೈ ಮುಗ್ಕೊಂಡು ಬೇಡ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಿದ್ದು. ಆ ಪ್ರಕರಣದಲ್ಲಿ ನೇರವಾಗಿದ್ದ ಅತ್ಯಾಚಾರ ಅನ್ನೋದು ಬಹುತೇಕ ಇಡೀ ರಾಜ್ಯಕ್ಕೆ ಗೊತ್ತಾಗಿತ್ತು. ನ್ಯಾಯಾಂಗವೂ ಕೂಡ ಅದನ್ನೇ ಪ್ರಮುಖವಾಗಿ ಪರಿಗಣಿಸಿತ್ತು. ಪೊಲೀಸರು ಕೊಟ್ಟಿರುವಂಥ ಸಾಕ್ಷಿ ಆಧಾರಗಳಲ್ಲೂ ಕೂಡ ಅದು ಅತ್ಯಂತ ಪ್ರಮುಖವಾದಂಥ ಒಂದು ಸಾಕ್ಷ್ಯವಾಗೂ ಪರಿಗಣಿಸಿತ್ತು. ಅದಾದ ನಂತರ ಸಾಕ್ಷಿಯನ್ನು ಅವರು ನಾಶ ಮಾಡೋದಕ್ಕೋಸ್ಕರನೇ ಯಾವ ಹೆಣ್ಣುಮಗಳು ಬೇಡ ಅಂತ ಕೇಳ್ಕೊತಾ ಇದ್ರು ಅವ್ರನ್ನ ಕಿಡ್ನ್ಯಾಪ್ ಮಾಡಿಸಿ ತೊಗೊಂಡೋಗಿ ಕೂಡ ಹಾಕಿ ಅವರಿಂದ ಬಲವಂತವಾಗಿ ಹೇಳಿಕೆಗಳನ್ನು ತೆಗೆದುಕೊಂಡು ಇವ್ರು ಯಾರು ನಂಗೆ ಏನೂ ಮಾಡೇ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಅವ್ರನ್ನ ಬಿಡುಗಡೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಅದೇ ಮಹಿಳೆ ಸೆಷನ್ ಜಡ್ಜ್ ಮುಂದೆ ಹೋಗಿ ನೇರವಾದಂಥ ಹೇಳಿಕೆ ಕೊಟ್ಟರು, ಏನೇನಾಯಿತು ಅನ್ನುವಂಥ ಹೇಳಿಕೆ ಕೊಟ್ಟಿದ್ರು. ಹಾಗಾಗೇ ಆ ಇಡೀ ಪ್ರಕರಣ ಅತ್ಯಂತ ಪ್ರಬಲವಾಯಿತು. ಇಂಥ ಪ್ರಕರಣದಲ್ಲಿ ಕೋರ್ಟ್ ಏನು ಡಿಸಿಷನ್ ತಗೋಬೋದು, ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಡಿಸಿಷನ್ ತಗೋಬೋದು ಅನ್ನುವಂಥ ಕುತೂಹಲ ಈಗಲೂ ಕೂಡ ಇದೆ. ಈಗೇನೋ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಕೆಲವೊಂದು ಸ್ಪಷ್ಟೀಕರಣ ಕೇಳಿದ್ದಾರೆ. ಆ ಫಾರ್ಮ್ ಹೌಸ್ ಏನಿದೆ, ಫಾರ್ಮ್ ಹೌಸ್ನ ಗೂಗಲ್ ಮ್ಯಾಪ್ನ ಕೊಟ್ಟಿದ್ದೀರಾ, ಎಲ್ಲಿದೆ ಲೊಕೇಶನ್ ಅಂತ ತಿಳಿಸ್ಬೇಕಲ್ವಾ. ಹಾಗಾಗಿ ಆ ಗೂಗಲ್ ಮ್ಯಾಪ್ನ ಪ್ರಮುಖವಾಗಿ ಮಾಡಿದ್ದಾರೆ. ಜೊತೆಗೆ ಆ ಪ್ರಜ್ವಲ್ ರೇವಣ್ಣನ ಇಡೀ ಕಾಮಕಾಂಡ ರೆಕಾರ್ಡ್ ಆಗಿತ್ತಲ್ಲ ಸ್ಯಾಮ್ಸಂಗ್ ಮೊಬೈಲ್, ಅದು ಅದರ ಒಂದು ರಿಯಾಲಿಟಿ ಎಷ್ಟು ಮಟ್ಟಿಗೆ, ಅದು ನಿಜವಾಗ್ಲೂ ಟ್ಯಾಂಪರಿಂಗ್ ಆಗಿಲ್ವಾ, ಇವ್ರ ಮೊಬೈಲ್ ತೊಗೊಂಡು ಬೇರೆ ಯಾರಾದರೂ ವಿಜುವಲ್ಸ್ಗಳನ್ನ ಅದ್ರಲ್ಲಿ ಕಳಿಸಿರೋವಂಥದ್ದ, ಈ ರೀತಿಯೆಲ್ಲ ಕೆಲವೊಂದು ಸ್ಪಷ್ಟೀಕರಣಗಳನ್ನು, ಅಂದರೆ ತಾಂತ್ರಿಕ ಮಾಹಿತಿಗಳ ಬಗ್ಗೆ ನ್ಯಾಯಾಲಯದ ಒಂದು ನ್ಯಾಯಮೂರ್ತಿಯವರು ಸ್ಪಷ್ಟೀಕರಣ ಕೇಳಿದ್ದಾರೆ. ಬಹುಶಃ ಎರಡೂ ಕಡೆಯ ವಕೀಲರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾರೆ. ಇದುವರೆಗೆ ಪೊಲೀಸರು ಅತ್ಯಂತ ಸ್ಟ್ರಾಂಗ್ ಆಗಿ ಕೇಸ್ನ ಬಿಲ್ಡಪ್ ಮಾಡಿದ್ದಾರೆ. CID ಪೊಲೀಸರು ಅತ್ಯಂತ ಏನು ಹೇಳ್ತಾರಲ್ಲ ಸಮರ್ಥವಾಗಿಯೇ ತನಿಖೆನೂ ಕೂಡ ಮಾಡಿದ್ದಾರೆ. ಈ ಹಂತದಲ್ಲಿ ಇಷ್ಟೆಲ್ಲ ಆದಮೇಲೂ ಕೂಡ ಕೋರ್ಟ್ ಏನು ಡಿಸಿಷನ್ ಕೊಡುತ್ತೆ. 14 ತಿಂಗಳು ಅಂಧರಾದಾಗಿದೆ. ಆದರೂ ಇಡೀ ರಾಜ್ಯದ ಜನ ಹೇಳ್ತಾ ಇದ್ದಾರೆ, ಇಷ್ಟೊಂದೆಲ್ಲ ಕಾಮಕಾಂಡ ಮಾಡಿರುವಂಥ ವ್ಯಕ್ತಿನ ಸುಲಭವಾಗಿ ಬಿಡಬಾರ್ದು, ಅಷ್ಟು ಸುಲಭವಾಗಿ ಬಿಡಬಾರ್ದು. ಒಬ್ರಲ್ಲ ಇಬ್ರಲ್ಲ, ಇದೇನೋ ಏನೋ ಮೈನ್ ಕೇಸ್ ಆಗಿದೆ. ಇದ್ರ ಜೊತೆಗೆ 100 ಜನದ ಮೇಲೆ ಇದೇ ಥರ ಆಗಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು 5-6 ಕೇಸು. ಇದಲ್ದಿರ ಬಹಳಷ್ಟು ಜನರ ಮೇಲೆ ಪ್ರಜ್ವಲ್ ರೇವಣ್ಣ ಇದೇ ರೀತಿ ಮಾಡಿಯಾನೆ. ಅವನ MP ಕ್ವಾರ್ಟರ್ಸಲ್ಲಿ, ಹೊಳೆ ನರಸೀಪುರದ ಮನೆಯಲ್ಲಿ, ಬೆಂಗಳೂರಿನ ಮನೆಯಲ್ಲಿ, ಆ ಕಡೆ ಫಾರ್ಮ್ ಹೌಸಲ್ಲಿ, ಎಲ್ಲ ಕಡೆ ಇದೇ ಕೆಲಸ. ದೆಹಲಿಯ ನಿವಾಸದಲ್ಲೂ ಕೂಡ ಈ ಕೆಲಸ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಿರ್ಬೇಕಾದ್ರೆ ಇಂತಹ ಒಬ್ಬ ವ್ಯಕ್ತಿಯನ್ನು ಹೊರಗಡೆಗೆ ಬಿಟ್ಟರೆ ಸಾಕ್ಷಿನಾಶ ಆಗಲ್ವಾ? ಈಗಾಗಲೇ ಒಂದ್ಸರಿ ಸಾಕ್ಷಿನಾಶ ಆಗಿರೋದು ಬಹುತೇಕ ಗೊತ್ತಾಗಿದೆ. ಈ ಕಾರಣದಿಂದಾಗೆ ಪ್ರಜ್ವಲ್ ರೇವಣ್ಣ ಹೊರಗೆ ಬರಬಾರ್ದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಹೇಳ್ತಾರಲ್ಲ, ಭಗವಾನ್ ಕೆ ದರ್ಬಾರ್ ಮೇ ದೇರ್ ಹೈ ಲೇಕಿನ್ ಅಂಧೇರ್ ನಹಿ ಹೈ. ಹಾಗಾಗಿ ನ್ಯಾಯದಾನ ವಿಳಂಬ ಆಗಬಹುದು, ಆದರೆ ಯಾವತ್ತೂ ನ್ಯಾಯಕ್ಕೆ ಸುಳ್ಳಾಗಲ್ಲ, ಅದು ನ್ಯಾಯ ಕುರುಳಲ್ಲ ಅನ್ನೋದು ಖಂಡಿತ ನಮಗೆ ವಿಶ್ವಾಸ ಇದೆ. ಇಂತಹ ಒಬ್ಬ ಅಪರಾಧಿ ತಪ್ಪು ಮಾಡಿರುವಂಥವನಿಗೆ ಶಿಕ್ಷೆ ಆಗಲೇಬೇಕಾಗುತ್ತೆ. ಪ್ರಜ್ವಲ್, ಥ್ಯಾಂಕ್ ಯು ಅರುಣ್ ಸರ್ ಮಾಹಿತಿಗೆ. ವೆಂಕಟೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ವೆಂಕಟೇಶ್, ಕೋರ್ಟ್ನ ಒಳಗಡೆ ಏನೇನಾಯಿತು? ಕಾಮಾಂಧ ಏನೋ ಮಂತ್ರ ಪಠಿಸ್ತಾ ಇದ್ರು ಅಂತ ಮಾಹಿತಿ, ಏನು ಮಂತ್ರ ಅಂತ ಏನಾದರೂ ಗೊತ್ತಾಯ್ತಾ ವೆಂಕಟೇಶ್? ಇವತ್ತು ಕೋರ್ಟ್ಗೆ ಹಾಜರಾಗ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಅವರ ಮುಖದಲ್ಲಿ ಸಾಕಷ್ಟು ಆತಂಕ ಇತ್ತು, ಭಯ ಆಗಿತ್ತು. ಏನಾಗುತ್ತೋ ಏನು ಅನ್ನುವಂತಹ ಆತಂಕ ಅವ್ರ ಕ್ಷಣಕ್ಕೂ ಕೂಡ ಕಾಣ್ತಾ ಇತ್ತು. ಕೋರ್ಟ್ನ ಒಳಗಡೆ ಬಂದಂಥ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡಂಥ ವೇಳೆಯಲ್ಲೂ ಕೂಡ ಕೈಯನ್ನು ಇಸ್ಕೊಳ್ತಾ ನೋಡ್ತಾ ಇದ್ರು. ಯಾವಾಗ ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಭಯಪಟ್ಟುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು ಅವರಿಗೆ. ಅಂತಹ ಒಂದು ಸನ್ನಿವೇಶ ಕೂಡ ಇವತ್ತು ಅವ್ರ ಜೀವನದಲ್ಲಿ ಎದುರಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಗಸ್ಟ್ 1ನೇ ತಾರೀಕು ತೀರ್ಪನ್ನು ಪ್ರಕಟಿಸ್ತೀವಿ ಅಂತ ಹೇಳಿ ಕೂಡ ನ್ಯಾಯಾಧೀಶರು ಹೇಳಿರುವಂಥದ್ದು. ಕೊನೆಯ ಹಂತದಲ್ಲಿ ಕೂಡ ಅವರ ಪರ ವಕೀಲರನ್ನು ಕೇಳಿರುವಂಥದ್ದು, ಜಡ್ಜ್ಮೆಂಟ್ನ ಬಗ್ಗೆ ಏನಾದರೂ ಆಕ್ಷೇಪಗಳಿದ್ರೆ ಅಂತ ಹೇಳಿದರೆ ನೀವೇನಾದರೂ ಹೇಳುವಂಥದ್ದಿದ್ರೆ ಅಂದಾಗ ಸೊ ಅವರು ಕೂಡ ಹೇಳಿರುವಂಥದ್ದು ಅಂದರೆ ಈ ಒಂದು ಕೇಸ್ನಲ್ಲಿ ಮೊಬೈಲನ್ನು ಸೀಸ್ ಮಾಡಲಾಗಿರುವಂಥದ್ದು. ಆ ಸೀಸ್ ಮಾಡಿದಂತಹ ಮೊಬೈಲ್ ಏನಿದೆ FSL ವರದಿಗೆ ಕಳಿಸಿದ ನಂತರ ಸೊ ಅವರಿಗೆ ರಿಟರ್ನ್ ಮಾಡಿದ್ದಾರೆ. ಅಂದರೆ ಯಥಾವತ್ತಾಗಿ ತೆಗೆದುಕೊಂಡು ಕೊಟ್ಟಂಥದ್ದ ಅಥವಾ FSL ವರದಿ ಬಂದ ನಂತರ ಕೊಟ್ಟಂಥದ್ದ ಅನ್ನುವಂಥ ಪ್ರಶ್ನೆಗಳನ್ನು ಕೊಡಿದ್ರು. ಅಲ್ಲದೆ ಇನ್ನು ಫಾರ್ಮ್ ಹೌಸ್ಗೆ ತೆರಳಿದಂಥ ವೇಳೆಯಲ್ಲಿ ಏನು ಒಂದು ಮಹಜರ್ ಮಾಡುವಂತಹ ಸಂದರ್ಭದಲ್ಲಿ
ಸೊ ಗೂಗಲ್ ಮ್ಯಾಪನ್ನು ಬಳಸಿ ಅಲ್ಲಿ ಫೋಟೋಗಳನ್ನು ತೆಗೆದಿರುವಂಥದ್ದ ಅಂತ ಕೇಳಿದಂಥ ಕ್ವಶನ್ ಅನ್ನು ಕೂಡ ಕೇಳಿದರು. ಆ ಸಂದರ್ಭದಲ್ಲಿ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಕೂಡ ಅವರ ಪಬ್ಲಿಕ್ ಪ್ರಾಸಿಕ್ಯೂಷನ್ ಮಾಡಿದ್ರು. ಸದ್ಯ ಈಗ ಏನಂದರೆ ಒಂದು ದಿನದ ಮಟ್ಟಿಗೆ ಅವರಿಗೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಇರ್ಬೋದು ಅಂತ ಹೇಳ್ಬೋದು. ಅಂದರೆ ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ವಿಚಾರಣೆ ದಿನ ಕೈದಿ ಆಗಿದ್ದಾರೆ. ಇನ್ನೇನು ಒಂದು 2 ದಿನಗಳಲ್ಲಿ ತೀರ್ಪು ಪ್ರಕಟ ಆದ ನಂತರ ಏನು ಬರುತ್ತೆ ಅನ್ನೋಂಥದ್ದು ಕೂಡ ಅವ್ರಿಗೂ ಈಗ ಭಯಗೊಂಡಿರುವಂಥದ್ದು. ಸದ್ಯ ಆಗಸ್ಟ್ 1ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಸಾಕಷ್ಟು ಆತಂಕದಿಂದನೇ ನಿಂತಿದ್ರು. ಜೊತೆಗೆ ಹೊರಗೆ ಬಂದಂಥ ವೇಳೆಯಲ್ಲೂ ಕೂಡ ಅವರ ಪರ ವಕೀಲರ ಜೊತೆ ಮಾತನಾಡ್ತಾ ಇದ್ರು. ಸೊ ಏನಾಗಬಹುದು ಏನು ಅನ್ನೋಂಥದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನನ್ನು ತೆಗೆದುಕೊಳ್ತಾ ಇದ್ರು. ಸದ್ಯ ಈ ಒಂದು ಪ್ರಕರಣಕ್ಕೆ ಇನ್ನೊಂದು 2 ದಿನ ಅಂದರೆ 1ನೇ ತಾರೀಕುವರೆಗೂ ಕೂಡ ಕಾಯಬೇಕಾಗಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಎಷ್ಟು ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಪ್ರಣೋದ್. ರೈಟ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ. ಸೊ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು 1ನೇ ತಾರೀಕು ಪ್ರಕಟ ಆಗುತ್ತೆ. 1ನೇ ತಾರೀಕಿನವರೆಗೆ ರಿಲೀಫು ಪ್ರೊಬಬ್ಲಿ ಮುಂದಿನ 48 ಗಂಟೆಗಳ ಕಾಲ ಪ್ರಜ್ವಲ್ ರೇವಣ್ಣಗೆ ತೀರ್ಪಿನ ಟೆನ್ಷನ್ ಇಲ್ಲ. ಬಟ್ ತೀರ್ಪು ಏನಾಗುತ್ತೋ ಅಂತ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಈಗಲೇ ಇವತ್ತೇ ತೀರ್ಪು ಬಂದ್ಬಿಡುತ್ತೆ ಅನ್ನೋ ಲೆಕ್ಕದಲ್ಲಿ ಇದ್ರಲ್ಲ, ಅದರಿಂದ 1-2 ದಿನ ರಿಲೀಫ್ ಸಿಕ್ಕಿದೆ. ಹಾಗಾಗಿ 1 ವರ್ಷ 2 ತಿಂಗಳಿಂದ ಜೈಲಲ್ಲಿರುವ ಪ್ರಜ್ವಲ್ ರೇವಣ್ಣಗೆ ಯಾವ ರೀತಿಯಲ್ಲಿ ತೀರ್ಪು ಬರುತ್ತೆ, ಯಾವ ಪ್ರಕಟ ಆಗುತ್ತೆ, ತೀರ್ಪು ಬರ್ತಾ ಇದ್ದಂಗೆ ಅದೇ ಫೈನಲ್ಲ, ಅದೇ ಅಂತಿಮಾನ, ಅದೇನು ಮುಂದೆ ಅದನ್ನು ಚಾಲೆಂಜ್ ಮಾಡುವ ಅವಕಾಶಗಳು ಇದೆಯಾ ಇಲ್ವಾ, ಇದ್ರದ್ದು ಹೇಗೆ ಪ್ರಕ್ರಿಯೆ ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಲೋಯರ್ ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಪ್ರಕಟ ಆಗೋದು 1ನೇ ತಾರೀಕು. ಅದಾದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿನ ನಂತರವೂ ಕೂಡ ಬೇರೆ ಹೈಯರ್ ಕೋರ್ಟ್ಗೆ ಹೋಗೋ ಅವಕಾಶವನ್ನು ಪ್ರಜ್ವಲ್ ರೇವಣ್ಣ ಹೊಂದಿದ್ದಾರೆ. ಹಾಗಂತ ಅವ್ರೇನು ಹೊರಗಡೆ ಇರ್ತಾರ ಕೇಳಿದ್ರೆ ಇಲ್ಲ, ಜೈಲಲ್ಲೇ ಇರಬೇಕು. ಇಲ್ಲದೆ ಇದ್ದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಜ್ವಲ್ ರೇವಣ್ಣ ಒಪ್ಪಿಕೊಂಡು ಹೌದು ಹಿಂಗಾಗಿದೆ ಅನ್ನೋದನ್ನು ತಿಳಿಸಿದ್ರೆ ಪ್ರಜ್ವಲ್ ರೇವಣ್ಣಗೆ ಒಂದು ಕಾನೂನಿನ ಲೆಕ್ಕಾಚಾರದಲ್ಲಿ 12 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೂ ವಿಧಿಸೋದಕ್ಕೆ ಆ ಸೆಕ್ಷನ್ ಅವಕಾಶಗಳನ್ನು ಕೊಡ್ತಾ ಇದೆಯಂತೆ.